ವೆಲ್ಕಮ್ ಬ್ಯಾಕ್ ಟು ಐ ಎಮ್ ರಾಧೆ. ಬೇಗ ಅಸೈನ್ಮೆಂಟ್ ಇತ್ತು ಅಂದರೆ ನಾನು ಡಬ್ಬಿಂಗ್ ಆರ್ಟಿಸ್ಟ್ ಅಂದರೆ ವಾಯ್ಸ್ ಓವರ್ ಆರ್ಟಿಸ್ಟ್ ಅಂತಲೂ ಕರೀತಾರೆ. ಅಂದರೆ ಕಾರ್ಟೂನ್ಸ್ಗೆ ಮತ್ತು ಕೆಲವು ಹೀರೋಯಿನ್ಸ್ಗಳಿಗೆ ಹೀಗೆ ಎಲ್ಲಿ ವಾಯ್ಸ್ ರಿಕ್ವೈರ್ಮೆಂಟ್ ಇರುತ್ತೆ ಅಂಥ ಪ್ರಾಜೆಕ್ಟ್ಗಳಿಗೆ ನಮ್ಮನ್ನು ಕರೀತಾರೆ. ಸೊ ಅಂಥ ಪ್ರಾಜೆಕ್ಟ್ಗೆ ನಾನು ಇವತ್ತು ಬೆಳಗ್ಗೆ ಬೇಗ ಇತ್ತು, ಹೀಗಾಗಿ ಹೊರಡ್ತಾ ಇದ್ದೀನಿ. ತಿಂಡಿ ಏನೂ ತಿಂದಿರಲಿಲ್ಲ, ಬರೀ ಗಂಜಿ ಕುಡ್ಕೊಂಡು ಹೊರಡ್ತಾ ಇದ್ದೀನಿ. 2 to 3 hours ಅಷ್ಟೇ ಕೆಲಸ ಅಂತ ಹೇಳಿದರು. ಅದಕ್ಕೆ ನಾನೇನು ತಿನ್ನಕ್ಕೆ ಹೋಗಿಲ್ಲ, ಬಂದು ಅಡುಗೆ ಮಾಡಿ ಊಟ ಮಾಡಿದ್ರಾಯಿತು ಅಂತ ಹೊರಡ್ತಾ ಇದ್ದೀನಿ. ಇಲ್ಲಿಂದ ಹೊರಡೋಕ್ಕೆ ಮುಂಚೆ ನಾನು ನಿಮಗೊಂದು ಕೀ ಚೈನ್ ತೋರಿಸ್ತೀನಿ. ಅದು ಡ್ರ್ಯಾಗನ್ ಬಾಲ್ಸ್ ಅನ್ನುವಂಥ ಕಾರ್ಟೂನಲ್ಲಿ ಬರುವಂಥ ಒಂದು ಕ್ಯಾರೆಕ್ಟರ್ ಗುಹಾನ್ ಅಂತ ಹೇಳಿ. ಅದು ತುಂಬ ಇಷ್ಟ ಆಗಿರುವಂಥ ಕ್ಯಾರೆಕ್ಟರ್ ನಾನು ಮಾಡಿರೋವಂಥದ್ರಲ್ಲಿ. ತುಂಬ ಇನೋಸೆಂಟ್ ಕ್ಯಾರೆಕ್ಟರ್. ಹಾಗಾಗಿ ಆ ಕೀ ಚೈನ್ ನನಗೆ ಗಿಫ್ಟ್ ಕೊಟ್ಟಿದ್ದು, ಅದನ್ನೇ ನಾನು ಇಟ್ಕೊಂಡಿದ್ದೀನಿ. ಇವಾಗ ನಾನು ಡಬ್ಬಿಂಗ್ ಹೊರಡ್ತಾ ಇದ್ದೀನಿ. ಅಲ್ಲಿ ನನ್ನ ವೆಲ್ಕಮ್ ಮಾಡೋದು ಓಶೋ, ಗಾರ್ಗಿ, ಮೀರಾ. ಈ 3 ಜನ ಮಾತ್ರ ನಾನು ಬರೋದನ್ನು ಕಾಯ್ತಾ ಇರ್ತಾರೆ. ಡಬ್ಬಿಂಗ್ ಮುಗಿಸ್ಕೊಂಡು ಬಂದಮೇಲೆ ನಮ್ಮ ಮನೆಗೆ ಕಾರ್ ವಾಷರ್ ಬಂದಿತ್ತು, ಅಂದರೆ ಅಗ್ಯಾರದ್ದು ಕಾರ್ ಪ್ರೆಷರ್ ವಾಷರ್ ಬಂದಿತ್ತು. ಅದು ಹೇಗಿದೆ ಏನು ಅಂತ ನೋಡೋಣ ಅಂತ ಹೇಳಿ ಅನ್ಪ್ಯಾಕ್ ಮಾಡ್ತಾ ಇದ್ವಿ. ಸ್ವಲ್ಪ ರಾ ಕ್ಲಿಪ್ಪಿಂಗ್ಸ್ ಹಾಕಿರ್ತೀನಿ ನೋಡಿ. ಆಮೇಲೆ ಇದು ಯಾವುದೇ ರೀತಿ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ, ನಾವು ಮನೆಗೆ ಬೇಕು ಅಂತ ಹೇಳಿ ನಾವೇ ದುಡ್ಡು ಕೊಟ್ಟು ತರಿಸ್ಕೊಂಡಿರೋಂತಹ ಮಿಷಿನ್ ಇದು. ಸೊ ನಾನು ಜೆನ್ಯೂನ್ ಆಗಿ ಇದು ವರ್ಕ್ ಆಗುತ್ತಾ, ನಮಗೆ ಉಪಯೋಗ ಆಗ್ತಿದೆಯಾ ಏನು ಅಂತ ಹೇಳಿ ನಿಮಗೆ ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ. ಮಾರನೇ ದಿನ ಬೆಳಗ್ಗೆ ಅಮಾವಾಸ್ಯೆ ಇತ್ತು. ಸೊ ಕಾರ್ ವಾಷರ್ನ ಟ್ರೈ ಮಾಡೇ ಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ತೋರಿಸ್ತೀನಿ. ಇದನ್ನು ಕನೆಕ್ಟ್ ಮಾಡೋದಕ್ಕೆ ನಮಗೆ ನಾರ್ಮಲ್ ಚಿಕ್ಕ ಸಾಕೆಟ್ ಆಗೋದಿಲ್ಲ, ದೊಡ್ಡ ಸಾಕೆಟ್ ಬೇಕಾಗುತ್ತೆ. ಅಂದರೆ ಫ್ರಿಜ್ಜೆಲ್ಲ ಹಾಕ್ತೀವಲ್ಲ ಆ ಥರ ಸಾಕೆಟ್ ಬೇಕಾಗುತ್ತೆ. ನಾನು ಕೈಯಲ್ಲಿ ಹಿಡ್ಕೊಂಡಿದ್ದೀನಲ್ವ, ಅದೇ ವಾಟರ್ ಗನ್ನು. ಅದರಲ್ಲೇ ನಿಮಗೆ ಪ್ರೆಷರ್ನ ಸೆಟ್ ಮಾಡ್ಕೋಬೋದು. ಬೇಕಂದರೆ ಪಾಯಿಂಟೆಡ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ವಲ್ಪ ಅಗಲ ಮಾಡ್ಕೋಬೋದು. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಆ ಥರ ಮೂವ್ ಮಾಡಿದ್ರೆ ಅದು ಆಗತ್ತೆ. ಆಮೇಲೆ ಅದು ಪಾಯಿಂಟೆಡ್ ಆದಾಗ ತುಂಬ ಹುಷಾರಾಗಿರಬೇಕು. ವಾಟರ್ ತುಂಬ ಪ್ರೆಷರ್ ಇರುತ್ತೆ, ಕೈ ಹಿಡ್ಕೊಳ್ಳೋಕೆ ಹೋಗ್ಬಾರ್ದು, ಯಾಕಂದರೆ ಸ್ವಲ್ಪ ನೋವಾಗೋ ಚಾನ್ಸಸ್ ಕೂಡ ಇರುತ್ತೆ. ಚಿಕ್ಕ ಮಕ್ಕಳಿದ್ರೆ ತುಂಬ ಹುಷಾರು. ಅದು ಪಾಯಿಂಟೆಡ್ ಆದಾಗ ತುಂಬ ಪ್ರೆಷರ್ ಇರುತ್ತೆ, ಅದ್ರ ಮುಂದೆ ಮಾತ್ರ ಕೈ ಹಿಡಿಬಾರ್ದು. ಸೊ ಇಲ್ಲಿ ವೀಲ್ ಹಿಂದೆ ಎಲ್ಲ ತುಂಬ ಗಲೀಜಾಗಿರುತ್ತಲ್ಲ, ಅದನ್ನು ಕ್ಲೀನ್ ಮಾಡಿ ನೋಡೋಣ ಹೇಗೆ ವಾಶ್ ಆಗುತ್ತೆ ಅಂತ ಹೇಳಿ ನಾನಿಲ್ಲಿ ವಾಶ್ ಮಾಡ್ತಾ ಇದ್ದೀನಿ. ಮತ್ತು ಈ ಪ್ರೆಷರ್ ವಾಷರು ಏನಕ್ಕಪ್ಪ ತರಿಸ್ಕೊಂಡಿದ್ದು ಅಂತ ಹೇಳಿದ್ರೆ, ನಾವು ಒಂದು ಸತಿ ಕಾರ್ ವಾಶಿಗೆ ಕೊಟ್ರೇ 400-500 ರೂಪಾಯಿ ಆಗುತ್ತೆ. ಇನ್ನೂ ಒಳ್ಳೆ ಕಡೆ ಕೊಟ್ಟರೆ ಇನ್ನೂ ಜಾಸ್ತಿ ಆಗುತ್ತೆ. ಒಂದೊಂದು ಸತಿಗೂ ಅಷ್ಟೊಂದೇನು ಕೊಡೋದು ನೋಡೋಣ ಅಂತ ಹೇಳಿ ನಾವು 4,400 ರೂಪಾಯಿ ಆಯಿತು ನಮಗೆ. ಇದು ಒಂದು ಸತಿ ತರಿಸ್ಕೊಂಡಿದ್ದೀವಿ, ಟ್ರೈ ಮಾಡಿ ನೋಡೋಣ ಅಂತ ಹೇಳಿ ವಾಶ್ ಮಾಡ್ತಾ ಇದ್ದೀನಿ. ನೋಡಿ, ಈ ವೀಲ್ಸಲ್ಲೆಲ್ಲ ಎಷ್ಟೊಂದು ಗಲೀಜಿರುತ್ತೆ, ನಾವು ಅದನ್ನು ಕೈಯಿಂದ ಅಂತೂ ತೊಳೆಯೋಕ್ಕಾಗಲ್ಲ. ಈ ರೀತಿ ಪ್ರೆಷರ್ ಇರೋದ್ರಿಂದ ಅದು ನೀಟಾಗಿ ಕ್ಲೀನ್ ಆಗುತ್ತೆ. ನನಗೆ ತುಂಬ ಇಷ್ಟ ಆಗ್ತಾ ಇದೆ. ಮೇ ಬಿ ಇದು ಯೂಸ್ಫುಲ್ ಅಂತ ನನಗೆ ಇವಾಗಲೇ ಅನ್ನಿಸ್ತಾ ಇದೆ. ಆಮೇಲೆ ಈ ಪ್ರಾಡಕ್ಟ್ ಅನ್ಬಾಕ್ಸ್ ಮಾಡಿದಾಗ ಏನೇನು ಕೊಟ್ಟಿರ್ತಾರೆ, ಅದನ್ನು ಹೇಗೆ ಕನೆಕ್ಟ್ ಮಾಡೋದು, ಹೇಗೆ ಯೂಸ್ ಮಾಡೋದು ಅಂತ ನಿಮಗೆ ತುಂಬ ವಿಡಿಯೋಗಳು ಸಿಗುತ್ತೆ. ಆದರೆ ನಾನಿಲ್ಲಿ ಜೆನ್ಯೂನ್ ಆಗಿ ನಾವು ಯೂಸ್ ಮಾಡಿದಾಗ ಅದ್ರ ಉಪಯೋಗ ಆಗುತ್ತಾ ಇಲ್ವಾ ಅದನ್ನು ಟೆಸ್ಟ್ ಮಾಡೋಣ ಅಂತ ಹೇಳಿ ನಾನಿಲ್ಲಿ ಟ್ರೈ ಮಾಡ್ತಾ ಇದ್ದೀನಿ. ಆಮೇಲೆ ನಾನು ಪ್ರೆಷರ್ ಇತ್ತಲ್ಲ, ಹೀಗಾಗಿ ಈ ಕಿಟಕಿಗಳ ಸಂದಿನಲ್ಲೆಲ್ಲ ತುಂಬ ಗಲೀಜು ಕೂತಿರುತ್ತೆ. ಅದು ಏನಾದರೂ ವಾಶ್ ಆಗುತ್ತಾ ನೋಡೋಣ ಅಂತ ಹೇಳಿ ಸುಮ್ಮನೆ ಟ್ರೈ ಮಾಡಿದೆ. ತುಂಬ ಇಷ್ಟ ಆಯಿತು ನನಗೆ. ನಾವು ಎಷ್ಟೇ ಕಸ ಗುಡಿಸಿದ್ರೂ ಆ ಗಲೀಜೆಲ್ಲ ಹೋಗಲ್ಲ. ಅದು ಈ ಜಸ್ಟ್ ಒಂದು ಪ್ರೆಷರಿಂದ ನಾವು ನೀರು ಬಿಡ್ತೀವಲ್ಲ, ಹೀಗಾಗಿ ತುಂಬ ನೀಟಾಗಿ ಕ್ಲೀನ್ ಆಯಿತು. ಹಾಗೆ ನಾನು ಡೈಲಿ ಓಡಾಡೋ ನನ್ನ ಸಾರಥಿ ಅಂದರೆ ಏತರ್ ಕೂಡ ನಾನು ತುಂಬ ದಿನದಿಂದ ವಾಶ್ ಮಾಡಿರಲಿಲ್ಲ. ಅದನ್ನು ಕೂಡ ವಾಶ್ ಮಾಡಿದೆ. ಅದು ಕೂಡ ತುಂಬ ನೀಟಾಗಿ ಕ್ಲೀನಾಗಿ ವಾಶ್ ಆಯಿತು. ನೀವು ಏನಾದರೂ ತೊಗೋಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾಯಿದ್ರೆ ತೊಗೋಬೋದು ಅಂತ ಹೇಳಿ ನನ್ನ ಅಭಿಪ್ರಾಯ. ನಾವು ಇದನ್ನ ಮಲ್ಟಿಪಲ್ ಯೂಸ್ ಮಾಡ್ಕೊಳ್ಳೋದ್ರಿಂದ ಯೂಸ್ ಆಗುತ್ತೆ ಅಂತ ಅನಿಸುತ್ತೆ. ಅಮೆಝಾನಲ್ಲಿ ಸಿಗುತ್ತೆ, ಟ್ರೈ ಮಾಡಿ. ನಾನಿಲ್ಲಿ ಮನೆ ಮೇಲೆ ಶ್ರೀರಾಮ್ ಜಯರಾಮ್ ಅಂತ ಹೇಳಿ ಬರಿತಾ ಇದ್ದೀನಿ. ನಾನು ಇದನ್ನು ದೇವ್ರ ಮನೆಯಲ್ಲಿಟ್ಬಿಟ್ಟು ಅದನ್ನು ಕೂಡ ಪೂಜೆ ಮಾಡ್ತೀನಿ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ನಾನು ಬೆಳಗ್ಗೆ ಪೂಜೆ ಮಾಡೋಕ್ಕಾಗಲಿಲ್ಲ. ಸರಿ ಆಯಿತು ಅಂತ ಹೇಳಿ ಎಲ್ಲ ಕಾರ್ ಗೀರೆಲ್ಲ ವಾಶ್ ಮಾಡಿ ಅದಾದಮೇಲೆ ಒಟ್ಟಿಗೆ ಸಂಜೆನೇ ಪೂಜೆ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ. ಸೊ ಹೀಗಾಗಿ ನಾನು ಇವಾಗ ಪೂಜೆ ಮಾಡ್ತಾ ಇದ್ದೆ ಸಂಜೆ. ನಾನು ಯೂಶ್ವಲಿ ಬೆಳಗ್ಗೆನೇ ಪೂಜೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಆದರೆ ಏನು ಮಾಡೋದು, ಕೆಲವೊಂದು ಸತಿ ನಾವು ಎಷ್ಟೇ ಅಂದ್ಕೊಂಡ್ರೂ ನಮ್ಮ ಬಾಡಿ ಮಾತ್ರ ಸಪೋರ್ಟ್ ಮಾಡಲ್ಲ. ನನಗೆ ರಾತ್ರಿ ನಿದ್ದೆ ಬರಲಿಲ್ಲ, ಅದೇ ಕಂಟಿನ್ಯೂ ಆಗಿ ಬೆಳಗ್ಗೆ ಎಚ್ಚರ ಆಗಲಿಲ್ಲ.
ಹೀಗಾಗಿ ಬೆಳಗ್ಗೆ ಪೂಜೆ ಮಾಡೋಕ್ಕೂ ಆಗಲಿಲ್ಲ. ಅದಕ್ಕೆ ಸಂಜೆ ಪೂಜೆ ಮಾಡೋಣ ಅಂತ ಹೇಳಿ ಕಾರ್ ವಾಶ್ ಮಾಡಿ, ಟೂ ವೀಲರ್ ವಾಶ್ ಮಾಡಿ, ದೇವ್ರ ಮನೆಯೆಲ್ಲ ಕ್ಲೀನಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಸಂಜೆ ಪೂಜೆ ಮಾಡ್ತಾಯಿದ್ದೀನಿ. ಸೊ ಆಗೋದೆಲ್ಲ ಒಳ್ಳೆಯದಕ್ಕೆ. ಸಂಜೆ ಪೂಜೆ ಮಾಡೋಣ ಅಂದ್ಕೊಂಡಿದ್ದಕ್ಕೆ ಇಷ್ಟೆಲ್ಲ ಕ್ಲೀನಿಂಗ್ ಕೆಲಸನೂ ಆಯಿತು. ಸೊ ಹೀಗೆ ನಾವು ಪಾಸಿಟಿವ್ ಆಗಿ ಅಂದ್ಕೋಬೇಕು ಅಂತ ನನಗನ್ಸುತ್ತೆ. ನಿಮ್ಗೇನು ಅನಿಸುತ್ತೆ? ಪೂಜೆ ಎಲ್ಲ ಆದಮೇಲೆ ರಾತ್ರಿ ಊಟಕ್ಕೆ ಏನಪ್ಪ ಮಾಡೋದು ಅಂದ್ಕೋತಾ ಇದ್ದೆ. ಅಷ್ಟೊತ್ತಿಗೆ ನೆನಪಾಯಿತು, ನಾವು ಸ್ವಲ್ಪ ನಾಟಿ ಕ್ಯಾಪ್ಸಿಕಮ್ ಮನೇಲಿದೆ ಅಲ್ವಾ. ಅಂದರೆ ಈಗ ಕ್ಯಾಪ್ಸಿಕಮ್ ಅಂದರೆ ದೊಡ್ಡದಾಗಿರುತ್ತೆ, ಅದೇ ನಾವು ನಾರ್ಮಲಾಗಿ ನಾಟಿ ಕ್ಯಾಪ್ಸಿಕಮ್ ಅಂದರೆ ಚಿಕ್ಕದಾಗಿರುತ್ತೆ. ಸೊ ಅದು ಇತ್ತು ಮನೆಯಲ್ಲಿ, ಅದನ್ನು ಹೆಚ್ಚಿ ಹಾಕಿ ಪಲ್ಯ ಮಾಡಿದೆ. ಅದಾದಮೇಲೆ ಅದ್ರ ಜೊತೆಗೆ ಚಪಾತಿ ಮಾಡೋಣ ಅಂದ್ಕೊಂಡೆ. ಆಮೇಲೆ ಅಕ್ಕಿ ರೊಟ್ಟಿ ಮಾಡು ಅಂತ ಹೇಳಿ ಶರತ್ ಹೇಳಿದ ನೆನಪಾಯಿತು, ಅಂದರೆ ನನ್ನ ಹಸ್ಬೆಂಡ್ ಹೇಳಿದ ನೆನಪಾಯಿತು. ಸೊ ಅಕ್ಕಿ ರೊಟ್ಟಿನೇ ಮಾಡೋಣ ಅಂದ್ಕೊಂಡೆ. ಅಕ್ಕಿ ರೊಟ್ಟಿ ಬಾಣಲಿನಲ್ಲಿ ಮಾಡೋದು ತುಂಬ ಇಷ್ಟ ಶರತ್ಗೆ. ಅವರಮ್ಮ ಮಾಡ್ತಾಯಿದ್ರಂತೆ ಆ ಥರ. ಹೀಗಾಗಿ ಅವ್ರಿಗೆ ಸರಿ ಅದನ್ನೇ ಮಾಡೋಣ ಅಂತ ಅಂದ್ಕೊಂಡು ಅದನ್ನು ಕೂಡ ಕಲಸಿಟ್ಕೊಂಡೆ, ಅಂದರೆ ಹಿಟ್ಟು ಕೂಡ ಕಲಸಿಟ್ಕೊಂಡೆ. ಇಲ್ಲಿ ನಾನು ರೆಸಿಪಿ ಏನು ಶೇರ್ ಮಾಡ್ಕೋತಾ ಇಲ್ಲ, ಹಾಗೆ ನಾನು ಸಂಜೆ ಏನು ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಇನ್ನು ರೆಸಿಪಿಗಳನ್ನ ತೋರಿಸೋದಕ್ಕೆ ಅಂತಲೇ ನಂದು ಇನ್ನೊಂದು ಚಾನಲ್ ಇದೆ, ಅಡುಗೆ ಮನೆ ಆರೋಗ್ಯ ಅಂತ. ಅಲ್ಲಿ ಸುಮಾರು ರೆಸಿಪಿಗಳನ್ನ ನಾನು ಶೇರ್ ಮಾಡಿದ್ದೀನಿ. ನೀವು ಅಲ್ಲಿ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್. ಮತ್ತು ದಯವಿಟ್ಟು ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್ ಬಾಯ್.